ರೀ ನಿಮ್ಗೇನ್ ಅನ್ಸುತ್ತೆ? ಪೊಲೀಸರು ಮಾಮನ್ ಜೈಲಿಗೆ ಹಾಕ್ತಾರಾ? ಹಾಕ್ತಾರೆ ಅನ್ಸುತ್ತೆ, ಆದ್ರೆ ಏನಾಗುತ್ತೋ ಗೊತ್ತಿಲ್ಲ. ಮಾಡೋಕ್ ಹುಟ್ಟಿದೊಂದಾದ್ರೆ ಆದ್ರೆ ಆಗಿದ್ದು ಮತ್ತೊಂದು ಅನ್ಸೋ ಹಾಗಾಗಿದೆ. ಏನ್ ಜಗತ್ತೋ ಇದು, ನಿಜ ಹೇಳ. ಜನರು ತುಂಬಾ ಬದಲಾಗಿದ್ದಾರೆ ನೋಡು, ಸರಿಯಾದ ಮಾರ್ಗದಲ್ಲಿ ಯಾರೂ ಇಲ್ಲ. ಯಾರೋ ಅದು? ಒಬ್ಬ ಹುಡುಗ ಮತ್ತೆ ಅವನ ಅಪ್ಪ ಅವ್ವ ಬರ್ತಾ ಇದ್ದಾರೆ. ಆ ಹುಡುಗನ ಅಪ್ಪನಿಗೆ ಕಣ್ಣು ಕಾಣ್ತಾ ಇರೋ ಹಾಗಿಲ್ಲ. ಏನ್ರಪ್ಪ, ನಿಮ್ಮವರ ಪೈಕಿ ಯಾರಿಗಾದ್ರೂ ಅವ್ರ ಪರಿಚಯ ಇದೆಯಾ? ಇಲ್ಲ ಮಾಮ, ಮೊದಲನೇ ಸಾರಿ ನೋಡ್ತಾ ಇದೀವಿ ನಾವು ಕೂಡ. ಹೌದು, ಆದ್ರೆ ನಾವು ಕೇಳ್ಬೇಕಲ್ವಾ ಯಾರು ಅಂತ. ಆ ಹುಡುಗ ತುಂಬಾ ಒಳ್ಳೆಯವನು, ಆಯ್ತಾ? ಬಡತನದ ಕಷ್ಟ ಇದ್ರೂ ಕೂಡ ತುಂಬಾ ಚುರುಕಾಗಿದ್ದಾನ ಹುಡುಗ. ಮಾಮ, ಊರೊಳಗ್ ಹೋಗಿ ಇವ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತೀನಿ. ಇಲ್ಲ, ಮಾಹಿತಿ ಕಲೆ ಹಾಕೋ ಅವಶ್ಯಕತೆ ಇಲ್ಲ. ಆದ್ರೆ ಏನು ಅಂದ್ರೆ ಒಬ್ಬರಿಗೆ ಸಹಾಯ ಆಗುತ್ತೆ ಅಲ್ವಾ? ನಮ್ ಹೊಲಕ್ಕೆ ನಿಮ್ ಕುರಿಗಳು ಬಂದಿದ್ವು. ನಮ್ ಬೆಳೆ ಎಲ್ಲ ನಷ್ಟ ಆಗೋದ್ರೆ ನಾವ್ ಜೀವನ ಹೇಗ್ ಮಾಡೋದು ಮಾಮ? ಏನಪ್ಪ, ಏನ್ ನಷ್ಟ ಆಗಿದೆ ನಿನ್ಗೆ? ಅಯ್ಯೋ, ನಿಮ್ ಹೊಲಕ್ಕೆ ನಮ್ ಕುರಿಗಳು ಹೋಗೇ ಇಲ್ಲ ಅಂದ್ಮೇಲೆ ನಷ್ಟ ಎಲ್ಲಿಂದ ಬಂತು? ಹೌದು ಮಾಮ, ಅಯ್ಯೋ ಇವ್ರ ಹೊಲಕ್ಕೆ ನಮ್ ಕುರಿಗಳು ಹೋಗೇ ಇಲ್ಲ ಅಂದ್ಮೇಲೆ ನಷ್ಟ ಎಲ್ಲಿಂದ ಬಂತು? ಹಾಗಾದ್ರೆ ಹೋಗಿ ಎಷ್ಟು ನಷ್ಟ ಆಗಿದೆ ಅಂತ ಮೊದಲು ಎಣಿಸಿ ನೋಡಿ, ಅದ್ರ ನಂತರ ಬಂದು ನನ್ನ ಭೇಟಿ ಮಾಡಿ. ಯಾಕೆ, ಏನಾಯ್ತು? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಮತ್ತೆ ಏನಕ್ ಮಾತಾಡ್ತಾನೆ ಇಲ್ಲ ಮಾಮ ಅವ್ರ ಜಾಗದಿಂದ ಬಂದಾಗಿಂದ? ರೀ, ನಾನ್ ಏನ್ ಹೇಳ್ತಾ ಇದ್ದೆ ಅಂದ್ರೆ, ನಾವು ಮಾಮ ಅವ್ರ ಜಾಗದಿಂದ ಬಂದಿರ್ಬೋದು, ಆದ್ರೆ ಅವ್ರು ನೋಡ್ದಾಗಿಂದ ನನಗ್ ಸ್ವಲ್ಪ ಭಯ ಆಗ್ತಾ ಇದೆ. ಜನರೆಲ್ಲ ಹೇಳ್ತಾರೆ ಅವ್ರು ಸಾಕ್ಷಾತ್ ದೇವ್ರಿದ್ದಾಗಂತೆ. ಅದಕ್ಕೆ ನಾವ್ ಆ ಬೆಂಕಿ ಜೊತೆ ಯಾಕೆ ಆಟ ಆಡ್ಬೇಕು ಹೇಳಿ? ಅಯ್ಯೋ, ಇದೇನು ಹೇಳ್ತಿದ್ಯಾ ನೀನು? ಅಯ್ಯೋ, ಹಾಗೇನು ಇಲ್ಲ ರೀ. ಯಾಕೋ ಏನೋ ಗೊತ್ತಿಲ್ಲ, ನಂಗೆ ಯಾಕೋ ಅನಿಸ್ತಾ ಸುಳ್ಳು ಹೇಳ್ತಾ ಇದ್ದೀವಿ ಅಂತ. ಮತ್ತೆ ಸುಮ್ನೆ ನಷ್ಟ ಭರಿಸ್ಕೊಡಿ ಅಂತ ಕೇಳ್ತಿದ್ದೀವಿ. ಅಯ್ಯೋ, ಅದ್ರಲ್ಲೇನಿದೆ ಅಂತದ್ದು? ಆ ಮಾಮ ಏನ್ ಯಾವಾಗ್ಲೂ ಇಲ್ಲೇ ಇರಲ್ವಲ್ಲ. ಹೀಗೆ ಕುರಿಗಳನ್ನ ಮೇಯಿಸೋರ್ಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಅದೇ ಕಾರಣದಿಂದ ಆದ್ರೆ ಏನಂತೆ, ನಾವ್ ನಮ್ ನಷ್ಟ ಬರೆಸ್ಕೊಂಡ್ರೆ ಆಯ್ತು ಅಷ್ಟೇ. ಆದ್ರೂ ಕೂಡ ಅತಿ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಅಯ್ಯೋ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದೇ ನೆಪ ಇಟ್ಕೊಂಡು ನಾವು ಒಂದ್ 4 ಕಾಸು ಸಂಪಾದನೆ ಮಾಡ್ಬೋದಲ್ವಾ? ಆದ್ರೆ ಅವರು ಹೇಳಿದ್ರಲ್ವಾ ನಷ್ಟ ಆಗಿದೆ ಅಂತ ಹೇಳಿ ಅಂತ. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದ್ಯಾ? ಅವ್ರು ನಮಗ್ ನಷ್ಟ ಬರ್ಸ್ಕೊಡ್ಲೇಬೇಕಾಗತ್ತೆ. ಅದನ್ನ ಹೇಳೋಕೆ ತೊಂದ್ರೆ ಇಲ್ಲ ರೀ, ಆದ್ರೆ ನಾಳೆ ಅವ್ರೇನಾದ್ರೂ ನಷ್ಟ ಎಲ್ಲಿ ಅಂತ ತೋರಿಸಿ ಅಂದ್ರೆ ನಾವ್ ಅವಾಗ ಏನ್ ಮಾಡೋದು? ನಾವೇನ್ ಅವ್ರ ಕೆಳಗಿರ್ತೀವ? ಇಷ್ಟಕ್ಕೂ ಅವನ ಹತ್ರ ಏನ್ ಸಾಕ್ಷಿ ಇದೆ ಕುರಿಗಳು ಬೆಳೆ ತಿಂದಿಲ್ಲ ಅನ್ನೋದಕ್ಕೆ? ಒಂದ್ ವೇಳೆ ನಷ್ಟ ಬರ್ಸ್ಕೊಟ್ಟಿಲ್ಲ ಅಂತ ಆದ್ರೆ ನೇರವಾಗಿ ಹೋಗಿ ಕುರಿಗಳನ್ನ ಎತ್ಕೊಂಡ್ ಬರೋದೆ. ರೀ, ಅದೇನೇ ಅನ್ನಿ ನೀವು, ನಂಗೆ ಯಾಕೋ ಸ್ವಲ್ಪ ಸರಿ ಅನಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ಬಿಟ್ಬಿಡೋಣ ನಾವು. ಆಗದೆ ಇರೋ ನಷ್ಟ ಯಾಕೆ ಕೇಳೋದು ಹೇಳಿ? ಇಷ್ಟಕ್ಕೂ ನಮ್ಗೆ ಯಾವುದೇ ನಷ್ಟ ಅಂತೂ ಆಗಿಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಸುಳ್ಳು ಹೇಳೋದು? ಅಯ್ಯೋ, ಸುಳ್ಳು ಹೇಳೋದ್ರಲ್ಲೇ ನಮ್ ಜೀವನ ಕಳ್ತೀವಿ. ಅದರಿಂದಾನೇ 4 ಕಾಸು ಸಂಪಾದನೆ ಆಗ್ತಾ ಇದೆ. ಇಷ್ಟಕ್ಕೂ ನಮ್ಗೆ ಯಾವ್ದೇ ನಷ್ಟ ಆಗಿಲ್ಲ ಅಂತಂದ್ರು ಹೀಗ್ ಮಾಡೋದ್ರಿಂದ 4 ಕಾಸು ಸಂಪಾದನೆ ಮಾಡೋ ಅವಕಾಶ ಸಿಗುತ್ತಲ್ವಾ?
ಅಂದ್ಮೇಲೆ ಯಾಕೆ ಬಿಡ್ಬೇಕು ನಾವು? ಹಾ, ಬದುವಿನ ಮೇಲೆ ಆದ್ರೆ ಏನಂತೆ, ಕುರಿಗಳು ಮೇಯಕ್ಕಂತೂ ಹೋಗಿದ್ವು ಅಲ್ವಾ, ಅಂದ್ಮೇಲೆ ಆಯ್ತಲ್ಲ. ಮತ್ತೆ ಎಷ್ಟು ಪರಿಹಾರ ಕೇಳೋದು ನಷ್ಟಕ್ಕೆ? ಹಿಂದೆ ಮುಂದೆ ನೋಡೋ ಹಾಗಿಲ್ಲ, ಪೂರ್ತಿ 100 ರೂಪಾಯಿ ಕೇಳ್ಬೇಕು. ₹100? ರೀ, ಇದೇನ್ ಹೇಳ್ತಾ ಇದ್ದೀರಾ ನೀವು? ಇದು ದೊಡ್ಡ ಮೊತ್ತ. ಅದೇನ್ ಬೇಕಾದ್ರೂ ಆಗ್ಲಿ, 100 ರೂಪಾಯಿ ಕೊಡದೆ ಅವರು ಇಲ್ಲಿಂದ ವಾಪಸ್ ಹೋಗೋದಕ್ ಬಿಡಲ್ಲ. ಊರಿನ ಜನರನ್ನೆಲ್ಲ ಸೇರಿಸ್ತೀನಿ ನಾನು. ಆಗ ಮಾಮ ಅದ್ ಹೇಗ್ ನಷ್ಟ ಪರಿಹಾರ ಕೊಡದೆ ಇರ್ತಾನೆ? ಅಯ್ಯೋ, ಬೆಂಕಿ ಬೆಂಕಿ! ಅಯ್ಯೋ, ನಮ್ಮ ಮನೆಗೆ ಬೆಂಕಿ ಬೆಂಕಿ ಬಿದ್ದಿದೆ. ಬೆಂಕಿ! ಅಯ್ಯೋ, ಅಯ್ಯೋ, ಬೆಂಕಿ ಬಿದ್ದಿದೆ. ಯಾರಾದ್ರೂ ಇದ್ದೀರಾ? ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಬೇಗ ಬನ್ನಿ, ಯಾರಾದ್ರೂ ಸಹಾಯ ಮಾಡಿ, ದಯವಿಟ್ಟು ಬನ್ನಿ. ಬೇಗನೆ ಹೋಗಿ ನೋಡಿ ನಮ್ಮ ಮನೆಗೆ ಎಷ್ಟು ಬೆಂಕಿ ಬಿದ್ದಿದೆ ಅಂತ. ಅಯ್ಯೋ, ಯಾರಾದ್ರೂ ಬನ್ನಿ, ಯಾರಾದ್ರೂ ಕಾಪಾಡಿ. ಬೆಂಕಿ ಬಿದ್ದಿದೆ. ಬೆಂಕಿ ಏನ್ ಬಿದ್ದಿದೆ, ಮಾಡೋದು ಈಗ? ದಯವಿಟ್ಟು ಯಾರಾದ್ರೂ ಆರಿಸಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಬೆಂಕಿ ಆರ್ಸಿ. ಅಯ್ಯೋ, ಯಾರಾದ್ರೂ ನೀರ್ ಹಾಕಿ, ದಯವಿಟ್ಟು. ಯಾರಾದ್ರೂ ನೀರ್ ಹಾಕ್ರಪ್ಪ. ಅಯ್ಯೋ, ಬೇಗನೆ ಹಾಕಿ. ನಿಲ್ಲಿಸ್ರ, ಇದೆಲ್ಲ ಬಾಳು ಮಾಮೂನ್ ನಾಟಕನೇ. ಅವನನ್ನಂತೂ ನಾನು ಸುಮ್ನೆ ಬಿಡಲ್ಲ, ನೋಡ್ಕೋತೀನಿ ಅವನ್ನ. ನಡಿಯೇ. ನನ್ನಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಿದೆ. ರೀ, ಹಾಗೆಲ್ಲ ಏನು ಹೇಳ್ಬಿಡಿ. ನಾವೇನಾದ್ರೂ ಹೇಳಿದ್ವಾ ನಿಮ್ಗೀಗ? ಹೌದು, ನನಗೆ ಕಣ್ಣು ಕಾಣ್ತಾ ಇಲ್ಲ, ನನ್ನ ಕೈಯಿಂದ ಕೆಲಸ ಆಗ್ತಾ ಇಲ್ಲ. ಏನ್ರಿ, ಈಗ ನಮ್ಮ ಆಸೆಗಳೆಲ್ಲ ಈಗ ನಮ್ಮ ಮಗನ್ ಮೇಲೆ ನಿಂತಿದೆ. ಅವನೇನಾದ್ರೂ ಮಾಡ್ತಾನೆ. ಭೈರವ, ಅದು ತಲತಲಾಂತರದಿಂದ ನೋಡ್ಕೊಂಡ್ ಬಂದಿರೋ ಕೆಲಸ ಇದೆಯಲ್ವಾ, ಅದು ನಿನಗ್ ಮಾಡ್ತೀಯ ಅಲ್ವಾ? ಅಪ್ಪ, ನಾನ್ ಕಲ್ತ್ಕೋಬೇಕು. ಅಯ್ಯೋ, ನೀನು ಕಲಿಯೋಕೆ ತಯಾರಿದ್ಯಾ, ಆದ್ರೆ ಕಲ್ಸೋರು ಯಾರಪ್ಪ? ರೀ, ನಾವೇ ಕಲ್ಸೋಣ ಅವನಿಗೆ. ಅದನ್ನ ಕಲ್ಸೋದು ಅಷ್ಟು ಸುಲಭನಾ? ರೀ, ನಮ್ಮ ಮಗನ್ಗೋಸ್ಕರ ನಾನು ಏನ್ ಕೆಲ್ಸ ಆದ್ರೂ ಮಾಡ್ತೀನಿ. ಅಲ್ಲಿ ತನಕ ಏನು ಉಪವಾಸ ಇರ್ಬೇಕಾ? ಇವತ್ತು ಚೆನ್ನಾಗಿ ಕಲ್ತು ಕೆಲ್ಸ ಮಾಡೋಕ್ ಶುರು ಮಾಡ್ದ ಅಂದ್ರೆ ಆಗ 4 ಕಾಸು ಬರುತ್ತೆ ಅಲ್ವಾ? ಅಪ್ಪ, ನಾನು ಯಾವ ಕೆಲಸ ಸಿಗುತ್ತೆ ಆ ಕೆಲಸ ಮಾಡ್ತೀನಿ, ಕೆಲಸ ಕಲಿತೀನಿ. ನಾನು ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿ ಓದಿ ದೊಡ್ಡ ಸರ್ಕಾರಿ ಕೆಲ್ಸಕ್ಕೆ ಸೇರ್ಬೇಕು. ಇಲ್ಲ, ಅದು ಸಾಧ್ಯ ಇಲ್ಲ. ರೀ, ಹಾಗೆಲ್ಲ ಯೋಚನೆ ಮಾಡ್ಬಿಡಿ. ಈ ದಿನಗಳು ಹೀಗೆ ಇರುತ್ತಾ ಹೇಳಿ? ಇವನು ಶಾಲೆ ಕಲ್ತ ಆಮೇಲೆ ಜೀವನ ಬದಲಾಗ ಏನ್ರಿ, ನಮ್ ಜೀವನನ ನಾವ್ ಹೀಗೆ ಕಳೆದ್ಬಿಟ್ವಿ. ಅವನ್ ಪರಿಸ್ಥಿತಿನೂ ಹಾಗೆ ಆಗದ್ ಬೇಡ. ಅಪ್ಪ, ನೀನ್ ಆರಾಮಾಗಿ ಕೂತ್ಕೊಂಡಿರು. ನಾನು ಶಾಲೆಗೂ ಹೋಗ್ತೀನಿ, ಕೆಲ್ಸನೂ ಮಾಡ್ತೀನಿ. ಇದನ್ ತಗೊಳ್ಳಿ. ಮಾಮ ಹೇಳಿದ ಪ್ರಕಾರ ಎಲ್ಲನೂ ಮಾಡೋಣ. ನಾಳೆನೆ ಮುಹೂರ್ತ ಮಾಡೋಣ. ಮಾಮ ಅವ್ರು ಕೊಟ್ಟಿರೋ ಭಂಡಾರನ ನಮ್ ಜಾಗಕ್ಕೆ ಹಾಕೋಣ. ತೆಂಗಿನಕಾಯಿ ಒಡೆದು ಮನೆ ಕಟ್ಟೋ ಕೆಲಸ ಶುರು ಮಾಡೋಣ. ನನ್ ಕೈಯಿಂದ ಆದಷ್ಟು ಕೆಲಸ ನಾನ್ ಮಾಡ್ಕೊಡ್ತೀನಿ ನಿಮ್ಗೆ. ಇನ್ ಉಳಿದಿರೋ ಕೆಲ್ಸನ ನೀವು ಬೇರೆಯವ್ರ ಜೊತೆ ಸ್ವಲ್ಪನೂ ಮಾಡಿಸ್ಕೊಳ್ಳಿ. ನೀನೇನು ತಲೆ ಕೆಡಿಸ್ಕೋಬೇಡ.
ನೀನ್ ನನ್ಗೆ ಹೇಳು ಮನೆ ಹೇಗ್ ಬೇಕು ಅಂತ. ಹಾಗೇನು ಇಲ್ಲ ರೀ, ಆದ್ರೆ ನನಗೆ ನನ್ನ ಅಡಿಗೆ ಮನೆನ ದೊಡ್ಡದಾಗಿ ಕಟ್ಟಿಸ್ಕೊಡಿ. ಮತ್ತೆ ನಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆ ಕೂಡ ಇರಬೇಕು. ಮತ್ತು ಆ ದೇವ್ರ ಮನೆಯಲ್ಲಿ ಮಾಮನ್ನ ದೊಡ್ಡ ಭಾವಚಿತ್ರ ಹಾಕ್ಬೇಕು. ಆಗ ನಾನು ಸಂತೋಷ ಆಗೋ ಹಾಗೆ ಪೂಜೆ ಮಾಡ್ಬೇಕು. ಮತ್ತೆ ಮಾಮನ ಹೆಸರಲ್ಲಿ ಪಾರಾಯಣನೂ ಮಾಡ್ಬೇಕು. ನಿನಗೆ ನಾನು ಇಷ್ಟು ದಿನ ತುಂಬಾ ಕಷ್ಟ ದಿನಗಳು ನೋಡೋ ಹಾಗೆ ಮಾಡ್ದೆ. ಏನ್ ಸಿಕ್ತೋ ಅದ್ರಲ್ಲೇ ಖಾರದ ಪುಡಿ ರೊಟ್ಟಿ ತಿಂದು ನೀನು ನನ್ ಜೊತೆ ನಿಂತಿದ್ಯಾ. ಆದ್ರೆ ಈಗ ನೀನೇ ನೋಡು ನಾನೇನ್ ಮಾಡ್ತೀನಿ ಅಂತ. ನೀನ್ ಹಾಗೆ ಸುಮ್ನೆ ನೋಡ್ತಾ ಇರ್ಬೇಕಷ್ಟೇ. ನಿನ್ನ ಆಸೆಗಳನ್ನೆಲ್ಲ ನಾನು ಈಡೇರಿಸ್ತೀನಿ. ಏನ್ರಿ, ಮಾಮ ಹೇಳಿದಾರಲ್ವಾ ಹಿಂದಿನ ದಿನ ಮರಿಬೇಡಿ ಅಂತ. ಕೇವಲ ಅದೊಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಎಲ್ ನೋಡು, ಅದೇನೇ ಆದ್ರೂ ಕೂಡ ಮಾಮ ಅವ್ರ ಮಾತನ್ನ ಯಾವತ್ತೂ ಮರೆಯೋದಿಲ್ಲ. ಇಷ್ಟು ದಿನ ನಾನು ನನ್ನ ಮನ್ಸಿಗೆ ಬಂದ ಹಾಗೆ ನಡ್ಕೊಂಡಿದ್ದೀನಿ. ಆದ್ರೆ ಇನ್ ಮುಂದೆ ನಾನು ನಿನ್ನನ್ ಕೇಳ್ದೆ ಏನೂ ಮಾಡೋದಿಲ್ಲ ನೋಡು. ಹಾಗೆಲ್ಲ ಏನು ಇಲ್ಲ. ನೀವು ಯಾವ ತಪ್ಪು ಕೆಲಸನೂ ಮಾಡ್ತಿಲ್ಲ. ನೀವು ತಪ್ಪು ಕೆಲಸ ಮಾಡ್ತಿದ್ದೀರಾ ಅನ್ಸಿದ್ರೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಅದನ್ನ. ನೀನ್ ಸರಿಯಾಗಿ ಹೇಳ್ದೆ. ಆದ್ರೆ ನಾನೇನಂತೀನಿ ಅಂದ್ರೆ ನಾವು ನಮ್ಮೂರಿನ ಜನರಿಗೇನೆ ಕೆಲಸ ಕೊಡೋಣ. ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ, ನಾವು ಎಲ್ಲಿಂದ ಎಲ್ಲಿಗೆ ಬಂದಿದೀವಿ ಅನ್ನೋದು. ಅದರಿಂದ ಅವ್ರಿಗೂ ಒಂದ್ ಕೆಲಸ ಸಿಕ್ಕ ಹಾಗಾಗುತ್ತೆ. ಮತ್ತೆ ಜಾಸ್ತಿ ಹಣ ಕೂಡ ತಗೊಳಲ್ಲ ಅವರು. ಸರಿ, ಹಾಗೆ ಆಗ್ಲಿ. ರೀ, ನಿಮ್ಗೇನ್ ಅನ್ಸುತ್ತೆ? ಪೊಲೀಸರು ಮಾಮನ್ ಜೈಲಿಗೆ ಹಾಕ್ತಾರಾ? ಹಾಕ್ತಾರೆ ಅನ್ಸುತ್ತೆ. ಆದ್ರೆ ಏನಾಗುತ್ತೋ ಗೊತ್ತಿಲ್ಲ. ಮಾಡೋಕ್ ಹುಟ್ಟಿದೊಂದಾದ್ರೆ ಆದ್ರೆ ಆಗಿದ್ದು ಮತ್ತೊಂದು ಅನ್ಸೋ ಹಾಗಾಗಿದೆ. ಏನ್ ಜಗತ್ತೋ ಇದು. ನಿಜ ಹೇಳ, ಜನರು ತುಂಬಾ ಬದಲಾಗಿದ್ದಾರೆ ನೋಡು. ಸರಿಯಾದ ಮಾರ್ಗದಲ್ಲಿ ಯಾರೂ ಇಲ್ಲ. ರೀ, ಅವ್ರ ಕೆಲ್ಸಾನೇ ಅದು. ಇದ್ರಿಂದ ನಿಮ್ ನಿರ್ಧಾರ ಬದಲಾಗುತ್ತಾ? ಇಲ್ಲ, ಆದ್ರೆ ಒಂದ್ಸರಿ ತಲೆಯಲ್ಲಿ ಯೋಚನೆ ಬರುತ್ತೆ ಅಲ್ವಾ, ಇದೆಲ್ಲ ಯಾಕೆ ಹೇಗಾಯ್ತು ಅಂತ. ಇತ್ತೀಚೆಗೆ ನೀವು ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತೀರಾ. ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ಇಂಥ ಕೆಲ್ಸಗಳಲ್ಲಿ ಕೈ ಹಾಕ್ಬಾರ್ದು. ಒಂದ್ ವೇಳೆ ಹಾಕಿದ್ರೆ ನಾವ್ ಆ ಕೆಲ್ಸ ಆಗೋವರೆಗೂ ನಾವ್ ಹಿಂದೆನೆ ಸರಿಬಾರ್ದು. ಅಯ್ಯೋ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಆದ್ರೆ ಸುತ್ತಮುತ್ತಲಿನ 4 ವಿಚಾರಗಳ ಬಗ್ಗೆ ಯೋಚನೆ ಮಾಡು. ನನ್ಗಂತೂ ಅನ್ನಿಸ್ತಾ ಇತ್ತು ನಮ್ಮನ್ನೇ ಬಂಧಿಸ್ತಾರೋ ಏನೋ ಅಂತ. ಆದ್ರೆ ಏನ್ರಿ, ನಮ್ಮನ್ನ ಯಾಕಷ್ಟೊಂದು ವಿಚಾರಣೆ ಮಾಡಿರ್ಬೋದು? ಮತ್ತೆ ಅದೇನಂದ್ರೆ ಹಾಗ್ ಯಾಕೆ ಮಾಡಿರ್ಬೋದು ಅವರು? ಯಾರಿಗ್ ಗೊತ್ತು. ನಾವ್ ಹೇಳ್ತಾ ಇದೀವಿ ನಮಗ್ ನಷ್ಟ ಆಗಿದೆ ಅಂತ, ಆದ್ರೆ ಅವ್ರು ನೋಡಿದ್ರೆ ನಮ್ಮನ್ನೇ ವಿಚಾರಣೆ ಮಾಡ್ತಿದ್ರಲ್ಲ. ರೀ, ಆದ್ರೆ ಅವ್ರು ಹೇಳಿದ್ರಲ್ವಾ ಮಾಮ ಅವ್ರ ವಿಚಾರಣೆ ಕೂಡ ಆಗುತ್ತೆ ಅಂತ, ಮತ್ತೆ ನಮ್ಮನ್ನು ಕೂಡ ತಿರ್ಗಾ ಕರೀತಾರೆ ಅಂತ. ಆ ಮಾಮೂನ ಪೊಲೀಸ್ ಠಾಣೆಗೆ ಒಂದ್ಸರಿ ಆಗ್ ಬುದ್ಧಿ ಬರುತ್ತೆ. ಈ ಜಂಜಾಟ ಎಲ್ಲ ಬೇಡ, ಅದಕ್ಕಿಂತ ಹಣ ಕೊಡೋದೇ ಒಳ್ಳೇದು ಅನ್ಸುತ್ತೆ. ಆದ್ರೆ ನಾವ್ ಆ ಸಾಹೇಬ್ರಿಗೆ ಹೇಳಿದೀನಿ, ಏನ್ ಬೇಕಾದ್ರೂ ಮಾಡಿ 4 ಕಾಸು ನಮಗ್ ಸಿಗ್ಬೇಕು ಅಂತ ಹೇಳ್ದೆ ಅಷ್ಟೇ. ಅವ್ರು ನಮ್ಮ ಮಾತನ್ನ ಎಲ್ಲಿ ಕೇಳ್ತಾರೆ? ಅವ್ರು ಹೇಳಿದ್ರಲ್ಲ ಅದಕ್ಕೆಲ್ಲ ನೀವು ಕಚೇರಿಗೆ ಹೋಗ್ಬೇಕಾಗತ್ತೆ ಅಂತ. ಇವಾಗ ಇದನ್ನೇ ಮಾಡ್ತಾ ಕೂತ್ಕೋಬೇಕಾ ನಾವು? ಹಾ, ಹೌದು. ಆದ್ರೆ ಮಾಮ ಪೊಲೀಸರಿಗೆ ಹೆದರಿ ನಮ್ಗೆ 4 ಕಾಸು ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ನೀವೇನೇ ಅನ್ನಿ, ಈ ಸಾರಿ ನಮ್ಗೆ ತುಂಬಾನೇ ತೊಂದರೆ ಆಯ್ತು. ನಿನ್ಗೇನಾದ್ರೂ ಅನ್ಸುತ್ತಾ ಆ ಮಾಮೂನ್ಗೆ ತುಂಬಾ ತಿಳಿದಿರಬಹುದು ಅಂತ, ಅಥವಾ ಅವ್ರಿಗೆ ಸಾಕಷ್ಟು ಬರಬಹುದು ಅಂತ? ಅದೇನೋ ಗೊತ್ತಿಲ್ಲ. ನಮ್ ಕೆಲಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ ಕೆಲ್ಸಗಳೆಲ್ಲ ಸರಿಯಾಗಿ ನಡೀತಾನೆ ಇಲ್ಲ.